ಟ್ರೆಡಿಷನಲ್ ನಾವೇನಿದೆಯಲ್ಲ ಇಂಡಿಯನ್ ಸೊಸೈಟಿ ಅದರಲ್ಲಿ ಲೈಂಗಿಕ ವಿಷಯ ಬಗ್ಗೆ ಜಾಸ್ತಿ ಮಾತಾಡಬಾರ್ದು. ಹೌದು, ಸಾಂಪ್ರದಾಯಸ್ಥ ಮಾನ ಮರ್ಯಾದೆ ಪ್ರಶ್ನೆ ಇದು ಸ್ವಲ್ಪ ಒಂದು ಬೆಡ್ರೂಮ್ ಟಾಕು ಅಥವಾ ಈ ತರ ಗಂಡ ಹೆಂಡತಿ ಬಿಟ್ಟು ಥರ್ಡ್ ಪರ್ಸನ್ ಜೊತೆಗೆ ಈ ವಿಷಯದಲ್ಲಿ ಡಿಸ್ಕಸ್ ಮಾಡಬಾರ್ದು ಅಂತ ಈ ತರ ಒಂದು ಹಳೆ ನಮ್ಮ ಟ್ರೆಡಿಷನಲ್ ವ್ಯಾಲ್ಯೂಸು ಮತ್ತು ನಮ್ಮ ಸಂಸ್ಕಾರ ಆ ಥರ. ಬಟ್ ಏನಂದರೆ ನಾನು ಹೇಳಬೇಕಂದ್ರೆ ಆಯುರ್ವೇದ ಆಗಲಿ ಅಥವಾ ಹಳೆ ಬುಕ್ಸ್ನಲ್ಲಿ ಏನು ಬರೆದಿದ್ದಾರೆ ಲೈಂಗಿಕ ಕ್ರಿಯೆ ಬಗ್ಗೆ ಅಥವಾ ಲೈಂಗಿಕ ಶಕ್ತಿ ಬಗ್ಗೆ ಅಥವಾ ಲೈಂಗಿಕ ಶಕ್ತಿ ವರ್ಧಕ ಔಷಧಿಗಳು ತುಂಬ 5,000 ಹಳೆ ವರ್ಷ ಮುಂಚೆದಿಂದನೇ ಇದ್ರ ಬಗ್ಗೆ ಡೀಟೇಲ್ ಆಗಿ ಆಯುರ್ವೇದದಲ್ಲಿ ವಾಜೀಕರಣ ಅಂತ ಒಂದು ಸಬ್ಜೆಕ್ಟ್ ಇದೆ, ಒಂದು ದೊಡ್ಡ ಗ್ರಂಥನೇ ಇದೆ. ಹೌದು. ಆಮೇಲೆ ಅದರಲ್ಲಿ ವಾತ್ಸಾಯನ್ ಋಷಿ ಅವರು ಒಂದು ದೊಡ್ಡ ಅದರಲ್ಲಿ ಒಂದು ಬುಕ್ಕೇ ಬರೆದಿದ್ದಾರೆ. ನೀವು ನೋಡ್ತಿರ್ಬೋದು, ಎಷ್ಟೋ ನಮ್ಮ ತಮಿಳ್ನಾಡು ಕಡೆ ಹೋಗಿ ಅಥವಾ ಮಹಾರಾಷ್ಟ್ರನಲ್ಲಿ ಸ್ವಲ್ಪ ದೇವಸ್ಥಾನ ಮೇಲೆ ನಗ್ನ ಶಿಲ್ಪ ಕಲೆನೇ ಇದೆ. ಅದರ ಅರ್ಥ ಈ ವಿಷಯ ಮುಂಚೆ ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತಿಲ್ಲ. ಸಂಪ್ರದಾಯದಲ್ಲಿ ಕಲ್ಚರ್ನಲ್ಲಿ ದೇವಸ್ಥಾನ ಕಲಶ ಮೇಲೇನೆ ನಗ್ನ ಸ್ತ್ರೀ ಆಗ್ಲಿ ನಗ್ನ ಪುರುಷರಾಗ್ಲಿ ಅವಾಗ ಶಿಲ್ಪ ಕಲೆ ಚಿತ್ರಗಳು ಹಾಕಿದಿರ್ತಾರೆ. ಸೊ ಅದರ ಅರ್ಥ ಈ ವಿಷಯ ಅವ್ರಿಗೆ ಗೊತ್ತಿದೆ. ಬಟ್ ಬರ್ತಾ ಕಾಲಾಂತರವಾಗಿ ಈ ವಿಷಯ ಏನಿದೆ ಸ್ವಲ್ಪ ಲಿಮಿಟೆಡ್ ಟು ಬೆಡ್ರೂಮ್ ಟಾಕ್ ತರ ಆಗಿದೆ. ಬಟ್ ಇವಾಗ ಈ ವಿಷಯ ಹೆಂಗಂದ್ರೆ ಸ್ಟಡಿ ಇವಾಗ ಲೇಟೆಸ್ಟ್ ಡೇಟಾ ನಾನು ಮಾತಾಡ್ತೀನಿ. ಔಟ್ ಆಫ್ ಎವ್ರಿ 10 men ಅಂದ್ರೆ ಒಂದು ರೋಡ್ ನಲ್ಲಿ 10 ಜನ ಹೋಗ್ತಾ ಇದಾರೆ ಅಂದ್ರೆ ಅದರಲ್ಲಿ 5 ಅಥವಾ 6 ಜನ ಸಮ್ ಆರ್ ಅದರ್ ಫಾರ್ಮ್ ಆಫ್ ಲೈಂಗಿಕ ಪ್ರಾಬ್ಲಮ್ ದಿಂದ ಸಫರ್ ಆಗ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಪ್ರಾಬ್ಲಮ್ ಇರುತ್ತೆ, ಇನಿಷಿಯಲ್ ಸ್ಟೇಜ್ ನಲ್ಲಿ ಅವರಿಗೆ ಅಡ್ರೆಸ್ ಮಾಡಲ್ಲ, ಅವಾಯ್ಡ್ ಮಾಡ್ತಾರೆ, ಸೆಕ್ಸ್ ಮಾಡೋದು ಅವಾಯ್ಡ್ ಮಾಡ್ತಾರೆ, ಹೆಂಡತಿಗೆ ಹೇಳ್ಕೊಳಲ್ಲ. ಏನೋ ಸ್ವಲ್ಪ ಈಗ ನನ್ಗೇನೋ ತೋರಿಸ್ಬೇಕಂದ್ರೆ ಎಲ್ಲೋ ಒಂದು ಮೆಡಿಕಲ್ ನಲ್ಲಿ ಹೇಳೋದು, ಒಂದು ಪಿಲ್ಸ್ ತೊಳೋದು, ಆ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಆನಿವರ್ಸರಿ ಇದೆ, ಎಲ್ಲೋ ಗೋವಾ ಟ್ರಿಪ್ ಹೋಗಿದ್ದೀರಾ, ಅಲ್ಲಿ ಹೋದ್ರೆ ಅದು ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ಅಲ್ಲೇ ಅದು ಚಾಪ್ಟರ್ ಕ್ಲೋಸ್ ಮಾಡ್ತಾರೆ. ಬಟ್ ಇದನ್ನ ಆಕ್ಚುಲಿ ಫೇಸ್ ಮಾಡಲ್ಲ, ಇದನ್ನ ಅಡ್ರೆಸ್ ಮಾಡಲ್ಲ. ಪ್ರಾಬ್ಲಮ್ ಯಾವಾಗ ಬರುತ್ತೆ ಅವಾಗ ಇದು ಮಿತಿ ಮೀರ್ ಹೋಗಿ ತುಂಬಾನೇ ಪ್ರಾಬ್ಲಮ್ ಆಯ್ತು, ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಯ್ತು, ಗಂಡ ಹೆಂಡತಿನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಯ್ತು. ಅವಾಗ ಅವನಿಗೆ ರಿಯಲೈಸೇಷನ್ ಆಗುತ್ತೆ, ಇಲ್ಲ ನನಗೆ ಇದಕ್ಕೆ ಅಡ್ರೆಸ್ ಮಾಡ್ಬೇಕಂತ. ಅವಾಗ ನಮ್ ತರ ಲೈಂಗಿಕ ತಜ್ಞರು ಅವಾಗ ಅದನ್ನು ಬಲವಂತವಾಗಿ ಬರ್ತಾರೆ, ಅವ್ರು ಓನ್ ಆಗಿ ಯಾವಾಗೂ ಬರೋದೇ ಇಲ್ಲ ಈ ವಿಷಯನಲ್ಲಿ. ಯಾಕಂದ್ರೆ ಈ ವಿಷಯ ನನಗೆ ಲೈಂಗಿಕ ಸಮಸ್ಯೆ ಇದೆ ಅಂತ ಸ್ಪೆಷಲಿ ಮೇಲ್ ಈಗ ಹೊರಟೋಗುತ್ತೆ. ಅವನಿಗೆ ಈ ತರ ವಿಷಯಗಳು ನಾನು ಎಲ್ಲಾದ್ರೂ ಕ್ಲಿನಿಕ್ ನಲ್ಲಿ ಹೋಗ್ಬೇಕಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಕ್ಲಿನಿಕ್ ಅಲ್ಲಿ ಹೋಗಿ ನನ್ ಗಂಡಸರ ಇಲ್ಲ ಅನ್ನೋ ಆ ಲೆವೆಲ್ಗೆ ಹೋಗ್ಬಿಡ್ತಾರೆ. ಅಂದ್ರೆ ಉದ್ರೇಕ ಆಗ್ತಿಲ್ಲ ಅನ್ನೋದಕ್ಕಿಂತ ಗಂಡಸರ ಪ್ರಶ್ನೆ ಆಗ್ಬಿಡುತ್ತೆ. ಅದು ಹೆಂಗ್ ಹೇಳ್ಕೊಳ್ಳೋದು ನನ್ ಗಂಡಸನ ಅವನ ಹತ್ರ ಹೇಳ್ತಾ ಇಲ್ಲ ಅಂತ ಹೆಂಗ್. ಬಟ್ ಮಿತ್ರರೇ, ನಾನ್ ತಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಮ್ ದೇಹ ಏನಿದೆಯಲ್ಲ ಇದು ಪಂಚಭೌತಿಕ ಅಥವಾ ಪಂಚಧಾತುದಿಂದ ಉತ್ಪತ್ತಿ ಆಗಿದ್ದು. ಅದರಲ್ಲಿ ಮಾಂಸ ಇದೆ, ಅದರಲ್ಲಿ ರಕ್ತ ಇದೆ, ಅದರಲ್ಲಿ ಮೂಳೆ ಇದೆ, ಅದರಲ್ಲಿ ನರ್ವ್ಸ್ ಇದೆ, ಧಮನಿಗಳಿದೆ. ಹೇಗೆ ನಿಮಗೆ ಕೆಮ್ಮು ನೆಗಡಿ ಜ್ವರ ಬರುತ್ತೆ, ಅದನ್ನು ಒಂಥರ ಒಂದು ಲಕ್ಷಣ ನಿಮ್ಮ ಬಾಡಿದೆ. ಯಾವುದೋ ಕಾಯಿಲೆ ಏನಿರೋದಲ್ಲ ಸುಮ್ಮನೆ ಬರಲ್ಲ, ಫಸ್ಟ್ ಲಕ್ಷಣ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಯಂಗ್ ಏಜ್ ನಲ್ಲಿ ಸ್ವಲ್ಪ ಡಯಾಬಿಟಿಸ್ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಈಗ 30-35ಗೆ ಶುಗರ್ ಬರ್ತಾ ಇದೆ. ಸೊ ಡಯಾಬಿಟಿಸ್ ಯಾರಿಗೆ ಬಂದಿದೆ ಅಂದ್ರೆ ಜಸ್ಟ್ ಅವನ ಬಾಡಿನಲ್ಲಿ ಲೈಂಗಿಕ ಸಮಸ್ಯೆಗಳು ಸ್ಟಾರ್ಟೇ ಆಗುತ್ತೆ. ಅದು ಶೀಘ್ರಸ್ಖಲನ ಆಗೋದು ಇರ್ಬೋದು, ಅಥವಾ ನಿಮುರ್ಕಿನಲ್ಲಿ ಸಮಸ್ಯೆ ಆಗೋದು ಇರ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ, ನಮ್ಮ ಹತ್ರ ಬರ್ತಾರೆ ಫಂಗಲ್ ಇನ್ಫೆಕ್ಷನ್ಗೆ, ಪೆನಿಸ್ ತುದಿ ಮೇಲೆ ಈ ತರ ವೈಟ್ ಕ್ರೀಮ್ ತರ ಪ್ಯಾಚ್ ಡೆವಲಪ್ ಆಗುತ್ತೆ, ಕ್ರ್ಯಾಕ್ಸ್ ಆಗುತ್ತೆ. ಸೊ ಸ್ವಲ್ಪ ನೋಡ್ಬಿಟ್ಟು, ಇಲ್ಲ ರೀ ಒಂದ್ಸತಿ ನೀವು ಶುಗರ್ ಟೆಸ್ಟ್ ಮಾಡಿ ಅಂದ್ರೆ, ಸರ್ ನನ್ಗೆ ಶುಗರ್ ಇಲ್ಲ ಸರ್, ನಂದು ವಯಸ್ಸಿನ 30 ವರ್ಷ, ನನ್ಗೆ ಹೆಂಗ್ ಶುಗರ್ ಬರುತ್ತೆ? ಸಾಧ್ಯನೇ ಇಲ್ಲ, ನಮ್ಮ ಮನೆಯಲ್ಲಿ ಯಾರಿಗೆ ಶುಗರ್ ಇಲ್ಲ ಅಂತ. ಇಲ್ಲ ಸರ್ ಪರವಾಗಿಲ್ಲ, ಇಲ್ಲಾಂದ್ರೆ ಒಳ್ಳೇದೇ, ಜಸ್ಟ್ ಒಂದ್ಸತಿ ಮಾಡೋಣ ಅಂತ ನಾನೇ ಏನ್ ಮಾಡ್ತೀನಿ, ಸಮ್ ಟೈಮ್ ಇಲ್ಲೇ ಕ್ಲಿನಿಕ್ ನಲ್ಲಿ ಒಂದು GR ಬೇಸ್ ಮಾಡೋದು ಅಥವಾ ಲ್ಯಾಬ್ ನಲ್ಲಿ ಒಂದು ಫಾಸ್ಟಿಂಗ್ ಶುಗರ್ ಅಥವಾ ಪೋಸ್ಟ್ ಫಾಸ್ಟಿಂಗ್ ಶುಗರ್ ನೋಡಿದ್ರೆ ಅವಾಗ 500 530. ಅವಾಗ ಒಂದು 10 ಸತಿ ಅವ್ರಿಗೆ ಅದೇ, ಸರ್ ನನ್ಗೆ ಶುಗರ್ ಬಂತ ಚೆನ್ನಾಗಿದ್ದೀನಲ್ಲ ಸರ್, ನನ್ಗೆ ಯಾವ್ದು ಸಮಸ್ಯೆನೇ ಇಲ್ಲ ಸರ್, ನಮ್ಮ ಅಪ್ಪ ಅಮ್ಮಂಗೆ ಬಂದಿರ್ಲಿಲ್ಲ. ಹೌದು. ಸೊ ಅವಾಗ ಏನಾಗುತ್ತೆ, ಸ್ಲೋಲಿ ಯಂಗ್ ಏಜ್ನಲ್ಲಿ ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಬರ್ತಾ ಏನಾಗುತ್ತೆ, ಇದು ಸಮಸ್ಯೆ ಇಷ್ಟು ಕಾಮನ್ ಆಗಿದೆ. ಇವಾಗ ಡಯಾಬಿಟೀಸ್ ನಾವೆಲ್ಲ ಸಣ್ಣವಿದ್ದಾಗ ನಮ್ಮ ಊರಿನಲ್ಲಿ ಒಂದು 3 ಅಥವಾ 4 ಜನ ಶುಗರ್ದವ್ರು ಇದ್ದಿದ್ರು. ಈಗ ಪ್ರತಿ ಒಂದು ಮನೆಯಲ್ಲಿ ಶುಗರ್ ಇದ್ದಾರೆ. ಸೊ ಈ ಲೈಂಗಿಕ ಸಮಸ್ಯೆನು ಆ ಥರನೇ, ಈಗ ಪ್ರತಿ ಒಂದು ಮನೆಯಲ್ಲಿ ಲೈಂಗಿಕ ಸಮಸ್ಯೆ ಯಾರೋ ಸಫರ್ ಆಗ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಫಸ್ಟ್ ಯಾರಿಗೆ ಅಪ್ರೋಚ್ ಮಾಡ್ಬೇಕಂತ.
ಮತ್ ಇದರಲ್ಲಿ ಮತ್ತೊಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ, ಈ ರೋಡ್ ಸೈಡ್ ಎಲ್ಲ ಇವು ಟೆಂಟ್ ಹಾಕೊಂಡು ಕೂತಿದಿರ್ತಾರ, ಬೇರುಗಳು, ಹಳ್ಳಿದು ಆ ಹಳ್ಳಿಗಳು, ಆ ಭಸ್ಮಗಳು, ಅವ್ರು ಆಕ್ಚುಲಿ ನಮ್ ನಿಜವಾದ ಆಯುರ್ವೇದ ಹೆಸರು ಅವ್ರು ಕೆಟ್ಟಿಸ್ತಾ ಇದ್ದಾರೆ. ಏನ್ ಗೊತ್ತಾ, ನಮಗೆ ಫೋನ್ ಮಾಡಿ ಕೇಳ್ತಾರೆ, ಸರ್ ತಾವು ಏನ್ ಪ್ರಾಕ್ಟೀಸ್ ಮಾಡ್ತೀರಾ? ಆಯುರ್ವೇದಿಕ್. ಸರ್ ನಾನು ಆಯುರ್ವೇದಿಕ್ ಮೆಡಿಸಿನ್ ನಾನು ಮುಂಚೆ ತಗೊಂಡಿದ್ದೀನಿ, ವರ್ಕ್ ಆಗಿಲ್ಲ ಅಂತ. ಬಟ್ ನೀವು ಯಾವ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡಿದ್ದೀರಾ, ಅಥವಾ ಯಾವುದೋ ಅವನಿಗೆ ಸ್ಟಡಿ ಇಲ್ಲ, ಅವನಿಗೆ ನಿಮ್ ಬಾಡಿನೇ ಅಂತ ಗೊತ್ತಿಲ್ಲ, ಎಲ್ಲೋ ರೂಡ್ ಹೊರಗಡೆ ಒಂದು ಟೆಂಟ್ ಹಾಕಿದ್ದಾನೆ, ಕೂತಿದ್ದಾನೆ, ಎಲ್ಲೋ ಹೋಗ್ಬಿಟ್ಟು ಏನೋ ನಿಮ್ಗೆ ರೀಸೆಸ್ ತಗೊಂಡ್ ಬನ್ನಿ ಅಂತ ಹೇಳ್ತಾನೆ, ನಿಮ್ ರೀಸೆಸ್ ನಲ್ಲಿ ವೀರ್ಯ ಹೋಗ್ತಾ ಇದೆ ಅಂತ ಏನೋ ಒಂದ್ ಸ್ವಲ್ಪ ಬೋಗಸ್ ಹೇಳ್ಬಿಟ್ಟು ನನಗೆ ಆ ಮಾತ್ರೆ ಕೊಡ್ತೀನಿ, ಈ ಭಸ್ಮ ಕೊಡ್ತೀನಿ, ಕಾಸ್ಟ್ಲಿ ಇದೆ, 5,000 ಕೊಡು, 10,000 ಕೊಡು, 15,000. ಸರ್ ನೀವು ನಂಬ್ತಿರೋ ಬಿಡ್ತಿರೋ, ನಂತರ ನನ್ನ ಒಂದು ಪೇಷಂಟ್ ವೆರಿ ಹೈಲಿ ಕ್ವಾಲಿಫೈಡ್, ಅವನು ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್, ಒಂದ್ 3-3.5 ಲಕ್ಷ ಪ್ರತಿ ಮಂತ್ ದುಡಿತಾರೆ ಅವರು. 80,000 ಕೊಟ್ಟಿದ್ದಾರೆ ಅಲ್ಲಿ ಮೆಡಿಸಿನ್ ತಗೊಂಡಿದ್ದಾರೆ. ಏನೋ ಉಪಯೋಗ ಆದ್ಮೇಲೆ ನನ್ನ ಹತ್ರ ಒಂದ್ಸತಿ ಆನ್ಲೈನ್ ನಲ್ಲಿ ಕನ್ಸಲ್ಟ್ ಮಾಡಿ, ಫೋನ್ ನಲ್ಲಿ ಮಾತಾಡಿ, ಸ್ವಲ್ಪ ಆಮೇಲೆ ಸ್ಲೋಲಿ ಡೇರ್ ಮಾಡ್ಬಿಟ್ಟು ಒಂದಿನ ಕದ್ದಿ ಮುಚ್ಚಿ ಬಂದ್ರು. ಸರ್ ಯಾರಿಲ್ಲಲ್ಲ, ನಾನು ಬರಲ್ಲ ಒಳಗಡೆ, ಯಾರು ನಾನು ನೋಡ್ತಾರ, ನಿಮ್ ಕ್ಲಿನಿಕ್ ನಲ್ಲಿ ಕ್ಯಾಮೆರಾ ಏನಾದ್ರೂ ಇದೆ ಅಂತ ಅವ್ರಿಗಷ್ಟು ಭಯ. ಮರ್ಯಾದೆ ಪ್ರಶ್ನೆ, ಗಂಡಸರ ಪ್ರಶ್ನೆ. ಹೌದು. ಆಮೇಲೆ ಬಂದಾದ್ಮೇಲೆ ನೋಡ್ಬಿಟ್ಟು ಸ್ವಲ್ಪ ಏನಿಲ್ಲ ಸರ್, ಈ ತರ ಸಮಸ್ಯೆ ಇದೆ, ನೀವು ಈ ತರ ಸ್ವಲ್ಪ ಸ್ಟ್ರೆಸ್ ದಿಂದ, ಆಂಗ್ಸೈಟಿದಿಂದ, ಮೋಸ್ಟ್ ಆಫ್ ದ ಟೈಮ್ ಯಂಗರ್ ಏಜ್ ನಲ್ಲಿ ಸ್ಟ್ರೆಸ್ ದಿಂದಾನೆ, ಇವಾಗ ಕೆಲಸದ ಒತ್ತಡ, ಆಮೇಲೆ ಇವಾಗ ಯಂಗರ್ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಕಮಿಟ್ಮೆಂಟ್ ಗಳು ಜಾಸ್ತಿ. ಇನ್ನ ಜಸ್ಟ್ ಜಾಬ್ ಸಿಕ್ಕಿದೆ, ಜಸ್ಟ್ ಮದುವೆ ಆಗಿದೆ, ಒಂದ್ ಮನೆನೂ ಮಾಡಿದ್ದಾರೆ, ವೆರಿ ಸೇಮ್ ಟೈಮ್ ಕಾರು ತಗೊಂಡಿದ್ದಾರೆ, ಎಲ್ಲರದ್ದು EMI ಪ್ರೆಷರ್, 5ನೇ ತಾರೀಕು EMI ಕಟ್ ಆಗುತ್ತೆ, ಮನೇನ ಸ್ಯಾಲ್ರಿ ಕ್ಲಿಯರ್ ಆಗಿಲ್ಲ, ಆ ಟೆನ್ಷನ್ ದಿಂದಾನೆ ಎಷ್ಟೋ ಜನರಿಗೆ ಏನಾಗುತ್ತೆ, ಈ ತರ ಸಮಸ್ಯೆ ಆಗುತ್ತೆ. ಸೊ ನಾವು ಏನಿದೆ, ಪ್ರತಿ ಲೈಂಗಿಕ ಸಮಸ್ಯೆ ಎಲ್ಲ ಒಂದೇ ಇರಲ್ಲ. ಒಬ್ರಿಗೆ ಸ್ಟ್ರೆಸ್ ದಿಂದ ಆಗಿದಿರುತ್ತೆ, ಒಬ್ರಿಗೆ ಡಯಾಬಿಟಿಸ್ ದಿಂದ ಆಗಿದಿರುತ್ತೆ, ಒಬ್ಬರಿಗೆ ಬಾಡಿ ಯಾವ್ದು ರೀತಿ ವ್ಯಾಯಾಮನೇ ಇಲ್ಲ, ಅದರಿಂದ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ, ಒಬ್ಬೊಬ್ರು ಓವರ್ ಒಬೇಸ್ ಆಗಿದ್ದಿರ್ತಾರೆ, ಒಬ್ಬೊಬ್ಬರ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿರುತ್ತೆ. ಪ್ರತಿ ಒಂದು ಕಾಯಿಲೆ ಏನಿದೆ ಅಲ್ಲ, ಅದರದೇ ಅಂತ ಪ್ರತಿಯೊಂದು ನಿಧಾನ ಬೇರೆ ಬೇರೆ ಇದಿರುತ್ತೆ. ಸೊ ಇದು ಒಂದು ಕಾಮನ್ ಥಿಂಗ್ ಅಂದ್ರೆ, ಸೆಕ್ಸ್ ಪ್ರಾಬ್ಲಮ್ ಅಂದ್ರೆ ಆ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ತಗೋಬೇಕು, ಸರಿ ಹೋಗುತ್ತೆ ಅಂತ. ಬಟ್ ಅದು ಯಾವುದೋ ಸೊಲ್ಯೂಷನ್ ಇಲ್ಲ, ಅದು ಟೆಂಪರರಿ ಸೊಲ್ಯೂಷನ್ ಇರ್ಬೋದು, ಮಾತ್ರ ಪರ್ಮನೆಂಟ್ ಸೊಲ್ಯೂಷನ್ ಯಾವಾಗೂ ಆಗಕ್ ಸಾಧ್ಯವಿಲ್ಲ. ಸೊ ಯಾರಿಗೋ ಸೆಕ್ಸ್ ಪ್ರಾಬ್ಲಮ್ ಇರಲಿ, ನೀವು ಯಾವಾಗೂ ಏನು ಮಾಡಬೇಕು, ಒಂದು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ, ನಿಮ್ಗೆ ಏನು ಸಮಸ್ಯೆ ಇದೆ, ಹೇಗೆ ಸ್ಟಾರ್ಟ್ ಆಯಿತು, ಬರ್ತಾ ಅದರಲ್ಲಿ ಏನು ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ, ಮತ್ತು ಇವಾಗ ಪ್ರೆಸೆಂಟ್ನಲ್ಲಿ ಹೇಗೆ ನೀವು ಸಫರ್ ಆಗ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ, ಅವ್ರು ಕರೆಕ್ಟಾಗಿ ನಿಮ್ಮದೊಂದು ಡೈಗ್ನೋಸಿಸ್ ಮಾಡಿ, ಆ ಪ್ರಕಾರ ನಿಮ್ಮ ನಿಧಾನಗೆ ಅಂದರೆ ಯಾವ ಕಾಯಿಲೆದಿಂದ ನಿಮ್ಗೆ ಈ ಲಕ್ಷಣ ಬಂದಿದೆ ಅದಕ್ಕೆ ಚಿಕಿತ್ಸೆ ಮಾಡಿದ್ರೆ ಇದು ಲಕ್ಷಣ ತಾನೇ ಕಡಿಮೆ ಆಗುತ್ತೆ. ಈಗ ಡಯಾಬಿಟೀಸ್ ಇದೆ ಅಂತ ನಿಮಗೆ ಗೊತ್ತೇ ಇಲ್ಲ, ಬಟ್ ಲೈಂಗಿಕ ಆಸಕ್ತಿ ಕಡಿಮೆ ಆಗಿದೆ. ಸೊ ನಿಮ್ ಶುಗರ್ ಕಂಟ್ರೋಲ್ ಮಾಡಿದ್ರೆ ಇದು ಆಸಕ್ತಿ ತಾನೇ ಜಾಸ್ತಿ ಆಗುತ್ತೆ. ಶುಗರ್ ಬಂದಿದೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ, ಅಲ್ಲಿ ಬಂದು ಟೆಸ್ಟ್ ಮಾಡಿಸ್ಕೊಂಡ್ಮೇಲೆ ಶುಗರ್ ಬಂದಿದೆ, ಬರೀ ಲೈಂಗಿಕ ವಿಷಯದಲ್ಲಿ ನಂಗೆ ಪ್ರಾಬ್ಲಮ್ ಇದೆ, ಬಟ್ ಅದು ಕಾಜೆ ಅವ್ರಿಗೆ ಗೊತ್ತಿರಲ್ಲ, ಯಾಕೆ ಈ ತರ ಯಾವ್ದಿಂದ ಆಯ್ತು ಅಂತ. ಶುಗರ್ ಒಂದೇ ಕಾಯಿಲೆ ಅಲ್ಲ, ಲೈಂಗಿಕ ನಿರಾಸಕ್ತಿಗೆ ಬೇರೆ ಬೇರೆ ಸ್ಟ್ರೆಸ್ ಆಗಿರ್ಬೋದು, ಅಥವಾ ನೀವು ಬೇರೆ ಬೇರೆ ಮರಗಳು ಕೂಡ ಇದೆ. ಇವಾಗ ನೋಡಿ, ಲೈಂಗಿಕ ಆಸಕ್ತಿನಲ್ಲಿ ಮೇನ್ಲಿ ಇವು 2 ವಿಷಯಗಳು ತುಂಬಾ ವೆರಿ ಕಾಮನ್. ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮುರು ದೌರ್ಬಲ್ಯತೆ, 2ನೇ ಪ್ರಿಮೇಚರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಯಂಗರ್ ಜನರೇಷನ್ ಅಲ್ಲಿ ಮತ್ತು ಸೀನಿಯರ್ಸ್ ಅಂದ್ರೆ 60 ವರ್ಷ 65 ವರ್ಷ ಆದ್ಮೇಲೆ ಜಿರಿಯಾಟ್ರಿಕ್ ಕೇಸ್ನಲ್ಲಿ 2ರಲ್ಲಿ ವೆರಿ ಕಾಮನ್ ಇದು. ಒಂದ್ ಕಾಲ ಇತ್ತು, ಮುಂಚೆ ಏನ್ ಹೇಳ್ತಿದ್ರಪ್ಪ, ಉದ್ರೇಕ ಕರೆಕ್ಟ್ ಆಗಿಲ್ಲ, ವಯಸ್ಸಾಗಿದೆ ಬಿಡು, 55 ಆಗಿದೆ, 60 ಆಗಿದೆ. ಇವಾಗ 25 ವರ್ಷಗೂ ಅವನಿಗೇನಿದೆ ಸಮಸ್ಯೆ ಇದೆ, ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ಏನಪ್ಪ, ಅನೇಬಲ್ ಟು ಅಚೀವ್ ಎರೆಕ್ಷನ್ ಅಂದ್ರೆ ಉದ್ರೇಕ ಬರ್ತಾ ಇಲ್ಲ, ಅಥವಾ ಅನೇಬಲ್ ಟು ಹೋಲ್ಡ್ ಇಟ್ ಫಾರ್ ಲಾಂಗರ್ ಪೀರಿಯಡ್ ಅಂತ ಜಾಸ್ತಿ ಟೈಮ್ ವರೆಗೆ ಅವನು ಬಂದಿದ್ದ ಹಾರ್ಡ್ನೆಸ್ ನ ಉದ್ರೇಕನ ಮೇಂಟೈನ್ ಬೇಗ ಸ್ಖಲನ ಆಗುತ್ತೆ. ಹಿಂಗ್ ಜಸ್ಟ್ ಉದ್ರೇಕ ಬಂದ ತಕ್ಷಣ ಹಿಂಗ್ ಒಳಗಡೆ ಪಾರ್ಟ್ನರ್ ಹತ್ರ ಹೋಗಿ ಇನ್ಸರ್ಟ್ ಮಾಡ್ಬೇಕಂದ್ರೆ ಡೌನ್ ಆಗ್ತಾ ಇದೆ. ಅವಾಗ ಅವನಿಗೆ ಏನಾಗುತ್ತೆ, ಸ್ವಲ್ಪ ಲ್ಯಾಕ್ ಆಫ್ ಸೆಲ್ಫ್ ಎಸ್ಟೀಮ್, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ನೆಕ್ಸ್ಟ್ ಟೈಮ್ ಹೋಗಕ್ ಅವಾಯ್ಡ್ ಮಾಡ್ತಾನೆ. ಯಾಕಂದ್ರೆ ಇದು ಹಳೆ ಘಟನೆ ಆಗಿದಿರುತ್ತೆ, ವೈಫ್ ಏನಾದ್ರೆ ಬೇಜಾರ್ ಮಾಡ್ಕೋತಾರೆ ಏನೋ, ನೀನ್ ಗಂಡಸನೇ ಇಲ್ಲ ಅಂತ ಟೌಂಟ್ ಬರುತ್ತೇನೋ ಅಂತ. ಸೊ ಈಗ ಏನಂದ್ರೆ, ಇವಾಗ ಯಂಗರ್ ಜನರೇಷನ್ ನಾನೇನು ಅಬ್ಸರ್ವ್ ಮಾಡಿದ್ದೀನಿ, ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ನ 2 ರೀತಿಯಿಂದ ನಾವು ಡಿವೈಡ್ ಮಾಡ್ತೀವಿ. ಮೇನ್ಲಿ ಏನಂದ್ರೆ, ಒಂದು ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್, ಒಂದು ಕ್ರೋನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಅಂದ್ರೆ ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನಂದ್ರೆ ಇಮಿಡಿಯೇಟ್ಲಿ ಬಂದಿದೆ, ಸ್ಪ್ಯಾನ್ ಆಫ್ 3 months 6 months ಯಂಗರ್ ಜನರೇಷನ್ ಅಲ್ಲಿ. ಕ್ರೋನಿಕ್ ಏನಂದ್ರೆ ವಿತ್ ಏಜ್ ಏನಿದೆ ಬರ್ತಾ 55 60 ವರ್ಷ ಆದ್ಮೇಲೆ ಸ್ಲೋಲಿ ಕಡಿಮೆ ಆಗ್ತಾ ಆಗಿದೆ.
ಅಕ್ಯೂಟ್ ಏನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಯಂಗರ್ ಜನರೇಷನ್ ಅಲ್ಲಿ ಬರುತ್ತಲ್ಲ ಅದಕ್ಕೆ ಚಿಕಿತ್ಸೆ ಮಾಡೋದು ತುಂಬಾ ಸುಲಭ. ಬಟ್ ಎಷ್ಟು ಬೇಗ ಬರ್ತೀರಾ ಡಾಕ್ಟರ್ ಹತ್ರ ಅಷ್ಟು ಬೇಗ ರಿಕವರ್ ಮಾಡ್ಬೋದು. ಯಾಕಂದ್ರೆ ಮತ್ತೆ ಎಂಗೇಜ್ ತಗೊಂಡೋಗ್ಬೋದು ಅದನ್ನ ಆರಾಮಾಗಿ. ಎಸ್ ಸರ್, ನಿಮ್ ಏಜ್ ಇವಾಗ 30 ವರ್ಷ ಇದೆ, ನಿಮ್ಗೆ ಇವಾಗ ಜಸ್ಟ್ ಅದು ಸಿಂಪ್ಟಮ್ ಬರ್ತಾ ಇದೆ, ಉದ್ರೇಕ ಕಡಿಮೆ ಆಗಿದೆ ಅಥವಾ ಉದ್ರೇಕ ಬರ್ತಾ ಇದೆ ಬಟ್ ಜಾಸ್ತಿ ಟೈಮ್ ವರೆಗೆ ಹೋಲ್ಡ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದರಲ್ಲಿ ನಾನು ಕಾಜಸ್ ಬಗ್ಗೆ ಮಾತಾಡಿದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಏನು ಮಾಡ್ತೀನಿ, ಯಂಗರ್ ಏಜ್ನಲ್ಲಿ ಅವ್ರ ಸೈಕಲಾಜಿಕಲ್ ಸ್ಟಡಿ, ಅವ್ರ ವರ್ಕ್ ಪ್ಯಾಟರ್ನು, ಅವ್ರ ಸ್ಟ್ರೆಸ್ ಎಷ್ಟಿದೆ ಎಲ್ಲ ಡೀಟೇಲ್ ಆಗಿ ಅನಲೈಸ್ ಮಾಡ್ತೀನಿ. ಸ್ಟ್ರೆಸ್ ರೂಲ್ ಔಟ್ ಆಯ್ತಾ ಆದ್ಮೇಲೆ ಅವ್ರ ಹಾರ್ಮೋನಲ್ ಸ್ಟಡಿ, ಅದು ಟೆಸ್ಟೋಸ್ಟೆರಾನ್ ಅಂತ ಪುರುಷರ ಹಾರ್ಮೋನ್ ಇರುತ್ತೆ, ಈ ಹಾರ್ಮೋನ್ ಬಾಡಿನಲ್ಲಿ ಎಷ್ಟಿದೆ, ನಾರ್ಮಲ್ಗಿಂತ ಕಡಿಮೆ ಏನಾದ್ರೂ ಆಗಿದೆಯಾ. ಯಾಕಂದ್ರೆ ಇವತ್ ನಾಳೆ ಏನಾಗ್ತಾ ಇದೆ, ತುಂಬಾ ಯಂಗರ್ ಜನರೇಷನ್ ಟೆಸ್ಟೋಸ್ಟೆರಾನ್ ಲೋವರ್ ಸೈಡ್ ಲೋ ಆಗ್ತಾ ಇದೆ. ಮೂರನೇದು ಏನ್ ಮಾಡ್ತೀನಿ, ಅವ್ರ ಓವರ್ ಆಲ್ ಬಾಡಿನಲ್ಲಿ ಲಿಪಿಡ್ ಪ್ರೊಫೈಲ್ ಹೇಗಿದೆ, ಕೊಲೆಸ್ಟ್ರಾಲ್ ಅಂಶ ಏನಾದ್ರೂ ಜಾಸ್ತಿ ಆಗಿದೆ. ಯಾಕಂದ್ರೆ ಇವಾಗ ಹೊರಗಡೆ ತಿನ್ನೋದ ಅಭ್ಯಾಸ ಜಾಸ್ತಿ, ಅದು ಮ್ಯಾಗೀಸ್ ಇರ್ಬೋದು, ಇದರಿಂದ ಏನಾಗ್ತಾ ಇದೆ, ಒಂದೊಂದ್ಸತಿ ಈ ಧಮನಿಗಳೇನಿರುತ್ತಲ್ಲ ಒಳಗಡೆ ಪ್ಲೇಕ್ಸ್ ಕೂತಿದಿರುತ್ತೆ, ಕೊಲೆಸ್ಟ್ರಾಲ್ ಅದು ಏನ್ ಮಾಡುತ್ತೆ, ಬ್ಲಡ್ ಫ್ಲೋನ ಬ್ಲಾಕೇಜಸ್ ಮಾಡುತ್ತೆ. ಅದರಲ್ಲಿ ಮತ್ತೊಂದು ಏನ್ ಕಂಡೀಷನ್ ಅಂತ ನರ್ವ್ ಡ್ಯಾಮೇಜು, ಏನ್ ಕರೆಂಟ್ ಸಪ್ಲೈ ಮಾಡುವ ನರಗಳು ಇರುತ್ತಲ್ಲ ಬಾಡಿನಲ್ಲಿ, ಅದು ಏನಾಗುತ್ತೆ ಯಂಗರ್ ಜನರೇಷನ್ ಅಲ್ಲಿ ಮೇ ಬಿ ಡ್ಯೂ ಟು ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು, ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿ ಇರ್ಬೋದು, ಓವರ್ ಸ್ಟ್ರೆಸ್ ಇರ್ಬೋದು, ಇವೆಲ್ಲ ಕಾರಣದಿಂದ ಏನಾಗ್ತಾ ಇದೆ, ಅದು ನರ್ವ್ ಡ್ಯಾಮೇಜಸ್ ಆಗ್ತಾ ಇದೆ. ಅದರಿಂದ ನಿಮಗೆ ಕರೆಂಟ್ ಸಪ್ಲೈನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ಇವತ್ತು ನಾಳೆ ಏನಾಗ್ತಾ ಇದೆ, ಟ್ರಾವೆಲಿಂಗ್ ತುಂಬಾ ಜಾಸ್ತಿ ಮಾಡ್ತಾರೆ ಜನ. ಟ್ರಾವೆಲಿಂಗ್ ಈಗ ಮನೆ ಬೆಂಗಳೂರು ಸೌತ್ ನಲ್ಲಿ ಇದ್ರೆ, ಆಫೀಸ್ ಏನಾದ್ರೆ ಬೆಂಗಳೂರು ನಾರ್ತ್ ನಲ್ಲಿ ಇದ್ರೆ, ಡೈಲಿ 30 ಕಿಲೋಮೀಟರ್ಸ್ ಅಪ್ ಅಂಡ್ ಡೌನ್ ಅಂದ್ರೆ 2 ಅವರ್ ಟ್ರಾಫಿಕ್ ನಲ್ಲಿ ಸುಸ್ತಾಗುತ್ತೆ. ಆಮೇಲೆ ಅವನಿಗೆ ಏನಾಗುತ್ತೆ, ಲೋ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಲೋ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಅಲ್ಲಿ L3, L4, L5 ಲೆಂಬರ್ ಪ್ಲೆಕ್ಸಸ್ ಏನಿರುತ್ತಲ್ಲ, ಸ್ಯಾಕ್ರಲ್ ಪ್ಲೆಕ್ಸಸ್ ಏನಿರುತ್ತಲ್ಲ, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಮೆನ್ ಸೆಕ್ಸ್ಗೆ ಎಲ್ಲಿ ನರ್ವ್ ಸಪ್ಲೈ ಆಗುತ್ತಲ್ಲ ಅದು ಮೆನ್ ಪೋರ್ಷನ್. ನಿಮ್ಗೆ ಲೋ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಯು ಆರ್ ಜಸ್ಟ್ ಒಂದು ಸ್ಟೆಪ್ ಅವೇ ಫ್ರಮ್ ಸೆಕ್ಸುವಲ್ ಪ್ರಾಬ್ಲಮ್ ಅಂತ. ಬೆನ್ನು ನೋವು ಶುರುವಾಗ್ತಿದೆ ಅಂದ್ರೆ ಲೈಂಗಿಕ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ನೀವು ಎಕ್ಸ್ಟ್ರಾ ಕೇರ್ ಯಾಕಂದ್ರೆ ಈ ಸ್ಯಾಕ್ರಲ್ ಪ್ಲೆಕ್ಸಸ್ ಇದೆಯಲ್ಲ, ಆ ಸ್ಯಾಕ್ರಲ್ ಪ್ಲೆಕ್ಸಸ್ ದಿಂದ ಏನಾಗುತ್ತೆ, ಪೆನೈಲ್ ನರ್ವ್ಸ್ ದಿಂದ ಸ್ಪೈನಲ್ ಕಾರ್ಡ್ ದಿಂದ ಬ್ರೈನ್ಗೆ ಮೆಸೇಜ್ ಹೋಗೋದು. ಸೊ ಈ ಪಾಥ್ವೇನಲ್ಲಿ ಏನಾದ್ರೂ ಬ್ಲಾಕೇಜಸ್ ಆಗ್ತಾ ಇದೆ, ಈ ಪಾಥ್ವೇನಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಿಡುತ್ತೆ, ಏನು ಬ್ರೈನ್ ದಿಂದ ಬಾಡಿಗೆ. ಸೊ ನಿಮ್ಗೆ ಲೈಂಗಿಕ ಆಸಕ್ತಿ ಬಂದಿದೆ, ಪಾರ್ಟ್ನರು ಇದ್ದಾರೆ, ಸೆಕ್ಸ್ ಮಾಡ್ಬೇಕಂತ ಅವ್ರ ಹತ್ರ ಹೋದ್ರ ಬಟ್ ಉದ್ರೇಕ ಆಗ್ತಾ ಇಲ್ಲ, ಬಿಕಾಸ್ ಅದು ನರ್ವ್ ಕಂಡಕ್ಷನ್ ಪಾಥ್ವೇನಲ್ಲಿ ಗ್ಯಾಪ್ ಇದೆ. ಸೊ ಇದನ್ನ ಸರಿಪಡಿಸಬಹುದು. ಪ್ರತಿಯೊಂದಿಗೆ ಚಿಕಿತ್ಸೆ ಬೇರೆ ಬೇರೆ. ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಹಾರ್ಮೋನ್ ಚೆನ್ನಾಗಾಗಕ್ಕೆ ಸರ್ಟನ್ ಆಹಾರಗಳು, ಔಷಧಿಗಳು ಕೊಡಬೇಕು. ಸ್ಟ್ರೆಸ್ ದಿಂದ ಆಗ ನರ ದೌರ್ಬಲ್ಯತೆ ಇದೆ ಅಥವಾ ಸ್ಟ್ರೆಸ್ದಿಂದ ನಿಮೂರ್ ಸಮಸ್ಯೆ ಇದ್ರೆ ಅದು ಏನು ಮಾಡಬಹುದು, ಸ್ಟ್ರೆಸ್ಗಾಗಿನೇ ಸರ್ಟನ್ ಮೆಡಿಸಿನ್ ಕೊಡಬೇಕಾಗುತ್ತೆ. ಸ್ವಲ್ಪ ರೆಗ್ಯುಲರ್ ಆಗಿ ಪೇಷಂಟ್ನ ಫಿಸಿಕಲಿ ಆಕ್ಟಿವ್ ಆಗಿ ಇರಿ, ಯೋಗ ಅಥವಾ ಪ್ರಾಣಾಯಾಮ ಮಾಡ್ತಾ ಇರಿ, ಒಳ್ಳೆ ರೀತಿ ಆಹಾರ ತಗೊಳ್ಳಿ, ಒಳ್ಳೆ ನಿದ್ರೆ ಮಾಡಿ, ಅನ್ನೆಸೆಸರಿ ಓವರ್ ಥಿಂಕ್ ಮಾಡಬೇಡಿ. ಆಮೇಲೆ ಓವರ್ ಯೋಚನೆಗಳು, ಆಲೋಚನೆಗಳು, ದ್ವೇಷಗಳು, ಇವೆಲ್ಲ ಸ್ವಲ್ಪ ಏನಂದ್ರೆ ಇದು ಎಲ್ಲ ಮೈಂಡ್ ಎಫೆಕ್ಟ್ ಸರ್. ಕರೆಕ್ಟ್. ಒಂದು ಮೆಡಿಕಲ್ ಫೀಲ್ಡ್ ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಪ್ಲಾಸಿಬೋ ಎಫೆಕ್ಟ್ ಅಂತ. ಪ್ಲಾಸಿಬೋ ಎಫೆಕ್ಟ್ ಅಂದ್ರೆ ಏನಂದ್ರೆ, ನಾವು ನಮ್ಮ ಮೈಂಡ್ನ ಏನು ಫೀಡ್ ಮಾಡ್ತೀವಿ ಮೈಂಡ್ ಅದೇ ಎಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 or 2 ಟೈಮ್ ತಾವು ತಮ್ಮ ಪಾರ್ಟ್ನರ್ ಹತ್ರ ಹೋದ್ರ, ಅದು ತಮ್ಮ ಮಿಸೆಸ್ ಇರ್ಬೋದು ಅಥವಾ ತಮ್ಮ XYZ ಇರ್ಬೋದು, ಒಂದು ಟೈಮ್ ಮೇ ಬಿ ನೀವು ಜಸ್ಟ್ ಒಂದು ವೈರಲ್ ಫೀವರ್ದಿಂದ ರಿಕವರ್ ಆಗ್ತಾ ಇದ್ದಿರ್ಬೋದು, ಅಥವಾ ಟ್ರಾವೆಲಿಂಗ್ ಮಾಡಿರ್ಬೋದು, ಅಥವಾ ಅದಕ್ಕಿಂತ 2 ದಿನ ಮುಂಚೆ ಎಕ್ಸೆಸ್ ಬಾಡಿ ನಿಮಗೆ ಫಿಸಿಕಲಿ ತುಂಬ ವರ್ಕ್ ಮಾಡಿದ್ದೀರಾ, ಆ ಒಂದಿನ ಸ್ವಲ್ಪ ಎರೆಕ್ಷನ್ ಇಲ್ಲ, ನಿಮಗೆ ವೀಕ್ನೆಸ್ ಫೀಲ್ ಆದರೆ ಸೆಕೆಂಡ್ ಟೈಮ್ ಆ ವೀಕ್ನೆಸ್ ಇರುತ್ತೆ ಅಂತೇನಿರಲ್ಲ, ಬಟ್ ನಿಮ್ಮ ಮೈಂಡ್ನಲ್ಲಿ ಅದು ಕ್ವಶನ್ ಬಂದ್ಬಿಡುತ್ತೆ, ವೆದರ್ ಟುಡೇ ನಾನು ಇವತ್ತೇನಾದ್ರ ಲೈಂಗಿಕ ಕ್ರಿಯೆ ಪಾರ್ಟಿಸಿಪೇಷನ್ ಮಾಡಕ್ ಆಗುತ್ತೋ ಇಲ್ಲ ಅಂತ ಒಂದು ಡೌಟ್ ಬಂತು. ಸೊ ಇದು ಮೈಂಡ್ ಗೇಮ್ದಿಂದ ಸ್ಟಾರ್ಟ್ ಆಗುತ್ತೆ. ಪ್ಲಾಸಿಬೋ ಎಫೆಕ್ಟ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಸ್ಟಡಿ ಆಗಿದೆ. ಸ್ಟಡಿನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು ಈ ಹಾರ್ಟ್ ಅಟ್ಯಾಕ್ ಯಾರಿಗೆ ಬರುತ್ತಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಕಾರ್ಡಿಯಾಕ್ ಕರೆಕ್ಟ್ ಅಂತೀವಲ್ಲ, ಅದರಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಪೇನ್ ಕಿಲ್ಲರ್ ಯೂಸ್ ಮಾಡ್ತಾರೆ. ಪೇನ್ ತುಂಬಾನೇ ಜಾಸ್ತಿ ಇದೆ, ಪೇನ್ ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಮಾರ್ಫಿನ್ ಅಂತ. ಈ ಮಾರ್ಫಿನ್ ಇಂಜೆಕ್ಷನ್ ಏನಂದ್ರೆ ಸ್ಟ್ರಾಂಗೆಸ್ಟ್ ಪೇನ್ ಕಿಲ್ಲರ್ ಇದು ಮಾರ್ಫಿನ್. ಇದು ಯೂಶಲಿ ಹೊರಗಡೆ ಸಿಗಲ್ಲ, ಇದು ಆಲ್ ಯಾರು ತುಂಬಾ ಮೇನ್ ಸೆಂಟರ್ಸ್ ನಲ್ಲಿನೇ ಸಿಗೋದು, ಕಾರ್ಡಿಯಾಕ್ ಪ್ರಾಕ್ಟೀಸ್ ಮಾಡ್ತಾರೆ. ಆ ಸ್ಟಡಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನಲ್ಲಿ
10 ಪೇಷಂಟ್ ಇವತ್ತು ಬೆಳಗ್ಗೆ ಏನು ಕಾರ್ಡಿಯಾಕ್ ಅರೆಸ್ಟ್ಗೆ ಏನು ಬಂದಿದ್ದಿರ್ತಾರಲ್ಲ 10 ಪೇಷಂಟ್ಗೆ ಏನ್ ಮಾಡ್ತಾರೆ, ಮಾರ್ಫಿನ್ ಇಂಜೆಕ್ಟ್ ಮಾಡ್ತಾರೆ ಎಲ್ಲರಿಗೆ ಪೇನ್ಗೆ. ಬಟ್ ಪೇಷಂಟ್ಗೆ ಏನ್ ಹೇಳ್ತಾರೆ, ನೋಡಪ್ಪ ನಾವು ನಿಮಗೆ ಒಂದು ಗ್ಯಾಸ್ಟ್ರಿಕ್ ಮೆಡಿಸಿನ್ ಕೊಟ್ಟಿದ್ದೀವಿ, ನೋವು ಕಡಿಮೆ ಆಗುತ್ತೋ ಇಲ್ಲ ನಮಗೆ ಹೇಳು, ಕಡಿಮೆ ಆಗಿಲ್ಲ ಅಂದ್ರೆ ಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗ್ ಡೋಸ್ ಕೊಡೋಣ ಅಂತ ಕೊಟ್ಟಿದ್ದಾರೆ. ಮಾರ್ಫಿನ್ ಹೇಳಿದರೆ ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಕೊಟ್ಟಿದೀವಿ, ನೋವು ಕಡಿಮೆ ಆದ್ರೂ ಓಕೆ, ಆಗಿಲ್ಲ ಅಂದ್ರೆ ನಾವು ನಿನಗೆ ಬೇರೆ ಸ್ಟ್ರಾಂಗ್ ಪೇನ್ ಕಿಲ್ಲರ್ ಕೊಡ್ತೀವಿ. ಈ 10 ಜನ ಈ ಸೈಡ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸ್ಟಡಿ 1. ಸ್ಟಡಿ 2 ನಲ್ಲಿ ಏನು ಮತ್ತೆ 10 ಜನ ಬೇರೆಯವ್ರು ಬಂದಿದ್ದಾರೆ ಚೆಸ್ಟ್ ಪೇನ್ಗೆ, ಅವರಿಗೆ ಕೊಟ್ಟಿದ್ದಿರ್ತಾರೆ ಗ್ಯಾಸ್ಟ್ರಿಕ್ ಎಡಿಷನ್. ಬಟ್ ಅವ್ರಿಗೆ ಏನ್ ಹೇಳ್ತಾರೆ ಪೇಷಂಟ್ಗೆ, ನೋಡಪ್ಪ ವರ್ಲ್ಡ್ ನಲ್ಲಿ ಎಲ್ಲಕ್ಕಿಂತ ಸ್ಟ್ರಾಂಗೆಸ್ಟ್ ಪೇನ್ ಕಿಲ್ಲರ್ ಇದು ಮಾರ್ಫಿನ್ ಅಂತ ಇಂಜೆಕ್ಷನ್ ನಾವು ಕೊಟ್ಟಿದೀವಿ, ನಿನಗೆ ನೋವು ಕಡಿಮೆ ಆಗೇ ಆಗುತ್ತೆ, ಆಗಲೇಬೇಕು. 10 ಜನ. ಆಮೇಲೆ ಈ 10 ಜನ ಈ ಕಡೆ ಫಸ್ಟ್ ಮಾರ್ಫಿನ್ ಕೊಟ್ಬಿಟ್ಟು ಗ್ಯಾಸ್ಟ್ರಿಕ್ ಮೆಡಿಸಿನ್ ಏನು ಕೊಟ್ಟಿದ್ದೀವಿ ಅಂತ ಹೇಳಿದಿರ್ತಲ್ಲ, ಅಂತ ಪೇಷಂಟ್ ನಲ್ಲಿ ಕೇಳಿದಾಗ 10 ನಲ್ಲಿ ಆಲ್ಮೋಸ್ಟ್ 8 ಜನ ನನ್ನ ಪೇನ್ ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ. ಅವ್ರ ಮೈಂಡ್ ಆಲ್ರೆಡಿ ಎಕ್ಸೆಪ್ಟ್ ಮಾಡಿದೆ, ಈ ಇಂಜೆಕ್ಷನ್ ಗ್ಯಾಸ್ಟ್ರಿಕ್ ಮೆಡಿಸಿನ್ ಇದೆ, ಈ ಇಂಜೆಕ್ಷನ್ ಇಂದ ನನ್ನ ಪೇನ್ ಸಾಧ್ಯ ಆಗಲ್ಲ. ಇಲ್ಲಿ 10 ಜನ ಏನ್ ಗ್ಯಾಸ್ಟ್ರಿಕ್ ಮೆಡಿಸಿನ್ ಕೊಟ್ಟಿದಾರ, ಅವರಿಗೆ ಏನ್ ಹೇಳಿದ್ದಾರೆ, ನಿಮ್ಗೆ ಮಾರ್ಫಿನ್ ಕೊಟ್ಟಿದೀವಿ, ಸ್ಟ್ರಾಂಗೆಸ್ಟ್ ಪೇನ್ ಕಿಲ್ಲರ್, ಅದು ನೋವು ಕಡಿಮೆ ಆಗಲೇಬೇಕು, ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಆಗುತ್ತೆ. ಸೊ ಅವ್ನ ಮೈಂಡ್ ಅಲ್ಲಿ, ಓ ಸರ್ ನನಗೆ ಮಾರ್ಫಿನ್ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಪೇನ್ ಕಿಲ್ಲರ್, ಅದು ಕಡಿಮೆ ಹಾಗೆ ಆಗುತ್ತೆ ಅಂತ. ಸೊ ಅವಾಗ ಏನಾಗುತ್ತೆ, ನಾವು ಪ್ಲಾಸಿಬ್ ಎಫೆಕ್ಟ್ ಏನಂದ್ರೆ, ನಾವು ಮೈಂಡ್ ನ ಏನ್ ಫೀಡ್ ಮಾಡ್ತೀವಿ, ಮೈಂಡ್ ಅದೇ ಅಕ್ಸೆಪ್ಟ್ ಮಾಡೋದು. ಸೊ ನೀವು 1 or 2 ಟೈಮ್ ಪರ್ಫಾರ್ಮ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಅನ್ಸ್ಕೊಂಡಿದ್ರ, ನನಗೆ ಪ್ರಾಬ್ಲಮ್ ಇದೆ, ನನಗೆ ಉದ್ರೇಕ ಬರಲ್ಲ, ನೀವೇನ್ ಮಾಡ್ತೀರಾ, ಯೂಟ್ಯೂಬ್ ನಲ್ಲಿ ನಿಮ್ಮವ್ರ ದೌರ್ಬಲ್ಯತೆ, ಸೆಕ್ಸುವಲ್ ಪ್ರಾಬ್ಲಮ್, ಅದರ್ ರಿಲೇಟೆಡ್ ವಿಡಿಯೋ ನೋಡ್ತೀರಾ, ಅದರಲ್ಲಿ ಒಂದು 10 ಜನ 10 ಏನೇನೋ ಹೇಳ್ತಾರೆ. ಆಮೇಲೆ ನೀವು ಪ್ರತಿಯೊಂದು ಸಿಂಪ್ಟಮ್ ನ ನಿಮ್ ಬಾಡಿ ಜೊತೆ ಕಂಪೇರ್, ನನಗೆ ಮಾರ್ನಿಂಗ್ ಎರೆಕ್ಷನ್ ಬರ್ತಾ ಇದೆ ಇಲ್ಲ, ಓ ಅದು ಬರ್ತಾ ಇಲ್ಲ, ನನ್ಗೆ ಯಾವ್ದೋ ಕೆಲಸನಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ಟಿದೆ, ನನ್ ಕೂದಲು ಉದುರ್ತಾ ಇದೆಯಲ್ಲಪ್ಪ, ಸ್ಕಿನ್ ಕಾಂಪ್ಲೆಕ್ಷನ್ ಕಡಿಮೆ ಆಗಿದೆ, ಆಮೇಲೆ ಈಗ ಯಾವುದೋ ಕೆಲಸ ಮಾಡ್ಬೇಕಂತ ಒಳಗಡೆ ಮನಸ್ಸಿನಲ್ಲಿ ಹುಮ್ಮಸ್ಸಿಲ್ಲ, ಆ ಎನರ್ಜಿ ಇಲ್ಲ, ಯಾಕಂದ್ರೆ ಆ ಸಿಂಪ್ಟಮ್ ಎಲ್ಲ ಅವ್ರು ಡಾಕ್ಟರ್ ಹೇಳಿದಿರ್ತಾರೆ ಸಿಂಪ್ಟಮ್. ಸೊ ಪ್ರತಿಯೊಂದು ಸಿಂಪ್ಟಮ್ ನ ನೀವು ಬಾಡಿ ಮೇಲೆ ಅಪ್ಲೈ ಮಾಡ್ಬಿಟ್ಟು, ನಿಮಗೆ ಯಾವುದೇ ರೀತಿ ಸೆಕ್ಸುವಲ್ ಪ್ರಾಬ್ಲಮ್ ಇಲ್ಲ, ಬಟ್ ನೀವೇ ನಿಮ್ ಮೈಂಡ್ ನ ಆ ತರ ಏನ್ ಮಾಡ್ತೀರಾ, ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ ನನಗೆ ಪ್ರಾಬ್ಲಮ್ ಇದೆ ಅಂತ. ಸೊ ಅಂತ ಪೇಷಂಟ್ ನಲ್ಲಿ ನಾವು ಏನ್ ಮಾಡ್ತೇವಿ, 120-25 ಮಿನಿಟ್ಸ್ ಡೀಟೇಲ್ ಎಷ್ಟಿ ತಗೊಂಡ್ಬಿಟ್ಟು ಅವ್ನಿಗೆ ಕೌನ್ಸಿಲಿಂಗ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ನೋಡಪ್ಪ ಎಲ್ಲ ಟೆಸ್ಟೋಸ್ಟಿರಾನ್ ಚೆನ್ನಾಗಿದೆ, ಲಿಪಿಡ್ ಪ್ರೊಫೈಲ್ ನಾರ್ಮಲ್ ಇದೆ, ಹಾರ್ಮೋನ್ಸ್ ಎಲ್ಲ ಕರೆಕ್ಟ್ ಆಗಿದೆ, ನಿನಗೆ ಯಾವುದೋ ಪ್ರಾಬ್ಲಮ್ ಇಲ್ಲ, ನೀನು ಬರೀ ಇದು ಸ್ವಲ್ಪ ಮಾನಸಿಕವಾಗಿ ಮಾಡ್ಕೊಂಡಿದ್ಯಾ, ಸ್ವಲ್ಪ ರೆಗ್ಯುಲರ್ ಆಗಿ ವಾಕ್ ಮಾಡು, ಎಕ್ಸಸೈಸಸ್ ಮಾಡು, ನಿದ್ದೆ ಕರೆಕ್ಟಾಗಿ ಮಾಡು, ಯೋಗ ಪ್ರಾಣಾಯಾಮ ಮಾಡು, ಸರ್ಟನ್ ಮೆಡಿಸಿನ್ಸ್ ನಾವು ಕೊಟ್ಟಿರ್ತೀವಿ ಸ್ಟ್ರೆಸ್ನ ರಿಲೀವ್ ಮಾಡೋಕ್ಕೆ. ಇಲ್ಲಿ ಸ್ಟ್ರೆಸ್ ಕಡಿಮೆ ಆಯಿತು, ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಯಿತು, ತಾನೇ ಎರೆಕ್ಷನ್ ಚೆನ್ನಾಗಿ ಬರೋದು. ಫಸ್ಟ್ ಮೈಂಡ್ ಸೆಟ್ ಮಾಡ್ಕೋಬೇಕು. ಮೈಂಡ್ ಸೆಟ್, ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಮಾಡಬಲ್ಲೆ, ಪಾರ್ಟ್ನರ್ಗೆ ತೃಪ್ತಿ ಪಡಿಸಬಲ್ಲೆ ಅಂತ. ಸೊ ತೃಪ್ತಿ ಪಡಿಸಕ್ಕಾಗಲ್ಲ ಅಂತ ಇವನು ಹೋದಾಗ ಅದು ಆಗೋದೇ ಇಲ್ಲ, ಯಾಕಂದ್ರೆ ಮೈಂಡ್ ಸೆಟ್ ಆಗಿರಲ್ಲ. ಮೈಂಡ್ ಸೆಟ್. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಡಾಕ್ಟರ್ ನಾರಾಯಣ್ ಟಿ ಮುದುಗೊಲೆ, ಬೆಂಗಳೂರಿನ ಜಯನಗರದಲ್ಲಿರುವಂಥ ಆಯುರ್ವೇದಿಕ್ ಡಾಕ್ಟರ್. ಹಾಗೆ ಲೈಂಗಿಕ ವಿಚಾರದಲ್ಲೂ ಕೂಡ ಅನೇಕ ಎಜುಕೇಷನ್ಗಳನ್ನು ಕೂಡ ಅವ್ರು ಕೊಡ್ತಾ ಆಗಿದ್ರೆ, ಹಾಗೆ ಇವನ್ನ ಭೇಟಿ ಮಾಡಬೇಕು ಅಂದ್ರೂ ಕೂಡ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ಟಾಪಿಕ್ ಅಲ್ಲಿ ಮಾತಾಡ್ತೀವಿ ಗೊತ್ತಾ? ಇದು ರೈಟ್ ನ್ಯೂಸ್.